ಮಾಡಲಿ ಅವರಿಗೆ. ಸರ್, ಬೆಳಗಾವಿ ಅಧಿವೇಶನ ಇನ್ನೇನು ಆರಂಭ ಆಗ್ಲಿಕ್ಕಿದೆ. ಪ್ರಮುಖವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಯನ್ನ ಚರ್ಚೆ ಮಾಡಬೇಕು ಸರ್ಕಾರ ಅನ್ನುವಂಥ ರೀತಿಯಲ್ಲಿ ವಿಪಕ್ಷದ ನಾಯಕರು ಆಗ್ರಹಿಸಿದ್ದಾರೆ. ಕಳೆದ ಬಾರಿ ಸಂಬಂಧಪಟ್ಟಂತ ಚರ್ಚೆ ಆಗಿಲ್ಲ ಅನ್ನುವಂಥದ್ದು ಅವರ ಆರೋಪ. ಅವ್ರಿಗೆ ಕೇಳಿ, ನಮ್ಮ ಖಾದರ್ ಸಾಹೇಬರು 12 ಗಂಟೆ 1 ಗಂಟೆವರೆಗೆ ನಡೆಸ್ತಾರೆ. ನಮ್ಮ ಕಾಲದಲ್ಲಿ ನಾವು ಎಷ್ಟು ಬಾರಿ ಸದನ ನಡೆಸಿದ್ದೇವೆ, ಎಷ್ಟು ಕಾಲ ಗಂಟೆ ನಡೆಸಿದ್ದು ತಾವು ಯೋಚನೆ ಮಾಡಿ ನೋಡ್ರಿ. ಅವ್ರಿಗೆ ಅವಕಾಶ ಕೊಟ್ಟರೆ ಅವ್ರಿಗೆ ಅದ್ರ ಬೇಕಾಗಿಲ್ಲ, ಅವ್ರು ಕಾಂಟ್ರವರ್ಸಿನೇ ಮಾತನಾಡ್ತಾರೆ. ಇವಾಗ ಇದೆಯಲ್ಲ, ಕಂಪ್ಲೀಟ್ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ಪ್ರತಿ ವರ್ಷ ಮಾನ್ಯ ಮುಖ್ಯಮಂತ್ರಿಯವರು ಕಳೆದ ಅಟ್ಲೀಸ್ಟ್ ಕನಿಷ್ಠ 2 ವಾರ ನಾವಲ್ಲಿ ನಡೆಸ್ತಾ ಇದ್ದೀವಿ ಸದನ. ಇವರು 4 ವರ್ಷ ಅವಧಿಯಲ್ಲಿ ಎಷ್ಟು ನಡೆಸಿದ್ದಾರೆ? 2018ರಿಂದ 22ವರೆಗೆ ಇವರು ರೆಸ್ಸಲ್ಲಿ ನಡೆಸಿದ್ದಾರೆ. 8ರಿಂದ 13 ಇದ್ರು ರೆಸ್ಸಲ್ಲಿ ನಡೆಸಿದ್ರೆ ತಾವು ಚೆಕ್ ಮಾಡಿ ನೋಡಿ. ಸಿಎಂ ಡಿಸಿಎಂ ಧರಿಸಿರುವಂತ ವಾಚ್ನ ಕುರಿತಂತೆಯೂ ಕೂಡ ಬಿಜೆಪಿ ಆಕ್ಷೇಪ ಎತ್ತುತ್ತಾ ಇದೆ. ಅದೇ ಹೇಳ್ತೀವಲ್ಲ, ಈಗ ಮೋದಿ ಸಾಹೇಬರು 9,000 ಕೋಟಿಯಷ್ಟು ಒಂದು ಫ್ಲೈಟ್ ನಡೆಸ್ತಾ ಇದ್ದಾರೆ. ಮೋದಿ ಅವರು ಗ್ಲಾಸು, ಮೋದಿ ಅವ್ರು ಹಾಕಿರ್ತಕ್ಕಂಥ ಡ್ರೆಸ್ಸು, ನಾವು ಕೂಡ ಇದ್ರ ಬಗ್ಗೆ ಮಾತನಾಡ್ಬೋದು. ಶೂ ಬಗ್ಗೆ ಮಾತನಾಡಬಹುದು, ಅವ್ರು ಹಾಕಿರ್ತಕ್ಕಂಥ ಸೂಟ್ ಬಗ್ಗೆನೂ ಮಾತನಾಡಬಹುದು. ಮಾತನಾಡಕ್ಕೆ ಏನಾಗಿದೆ? ಹೌದು, ರಫೇಲ್ ಡೀಲ್ ಬಗ್ಗೆ ಮಾತಾಡೋದಿಲ್ಲ. ಇವತ್ತು ರಫೇಲ್ಗಳು ಯಾರಿಗೆ ಮಾರಿದ್ರು, ಯಾರಿಗಿಲ್ಲ. ಇವತ್ತು ಓವರ್ ಆಲ್ ವ್ಯವಸ್ಥೆ ನೋಡ್ತಾ ಇದ್ರೆ ಕಳೆದ 10 ವರ್ಷದಿಂದ ಅದಾನಿ ಅವರ ಆದಾಯ, ನಾನು ಬಹಳ ಸಲ ಹೇಳಿದ್ದೀನಿ, 76,000 ಕೋಟಿ ಇರ್ತಕ್ಕಂಥ ಇವತ್ತು 15 ಲಕ್ಷ ಕೋಟಿಗೆ ಹೋಗಿದೆ. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಬೇಕು? ಈಗಿರ್ತಕ್ಕಂಥ ಎಲ್ಲ ಏರ್ಪೋರ್ಟ್ಗಳು ಅದಾನಿ ಕೈಯಲ್ಲಿದೆ. ಇವತ್ತು ಇಂಡಿಗೆ ತೊಂದರೆ ಆಗಿದೆ. ಇದನ್ನು ಸ್ವಲ್ಪ ದಿವಸ ಆದ್ಮೇಲೆ ಇದನ್ನು ಯಾರಿಗೋ ಬೇರೆಗೆ ಹೋಗ್ತಂಗೆ ಕಾಣ್ತಾ ಇದೆ. ಸುಮಾರು 1,01,035 ಎಕರೆನ ಕೇವಲ ₹1 ಕೊಟ್ಟಿರ್ತಕ್ಕಂಥ ನಿದರ್ಶನಗಳು ಬಹಳ ಇದಾವೆ. ಹೇಳಿದೀವಿ ಕೂಡ, ನೀವು ಸಮರ್ಪಕವಾಗಿ ನಮಗೊಂದು ಕಾಲಾವಕಾಶ ಕೊಟ್ಟರೆ ನಾನು ಪಟ್ಟಿ ತಂದು ಹೇಳ್ತೀನಿ ಕಳೆದ 11 ವರ್ಷದಿಂದ ಏನಾಗಿದೆ ಅಂತ ಹೇಳಿ. ಇದು ಸಾರ್ವಜನಿಕರ ವಲಯ ಚರ್ಚೆ ಆಗಬೇಕು. ನಮಗೇನು ವೈಯಕ್ತಿಕವಾಗಿ ಮೋದಿ ಸಾಹೇಬ್ರ ವಿರುದ್ಧ ನಾವೇನಿಲ್ಲ. ಬಟ್ ಆದರೆ ಈ ದೇಶ ಏನಾಗಿದೆ, ಇವ್ರು 11 ವರ್ಷ ಬಂದ ಮೇಲೆ ಹೇಳ್ತಕ್ಕಂಥದ್ದು ಒಂದು ಪ್ರಯತ್ನ ನಾವು ಹೋಗ್ಲು ಮಾಡಿ ಮುಂದೆನೂ ಮಾಡ್ತೀವಿ. ಇವತ್ತು ಉದಾಹರಣೆಗೆ ಇವ್ರು ಬಂದ ಮೇಲೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪ್ನೀಸ್ಗಳು ಎಷ್ಟು ಪ್ರಾರಂಭ ಮಾಡಿದ್ದಾರೆ? ಎಲ್ಲ ಪ್ರಧಾನಮಂತ್ರಿಗಳು ಅವರವರ ಕಾಲಾವಧಿಯಲ್ಲಿ ಹೊಸ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪ್ನಿಗಳು ಮಾಡಿದ್ದಾರೆ. ಇವ್ರು ಎಷ್ಟು ಮಾಡಿದ್ದಾರೆ? ಆಮೇಲೆ LIC ದುಡ್ಡು, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ದುಡ್ಡನ್ನ ಕಳೆದ 2 ವರ್ಷದಲ್ಲಿ ಎಷ್ಟು ದುಡ್ಡು ಅದಾನಿ ಅವರು ಅಂಬಾನಿ ಕೊಟ್ಟಿದ್ದಾರೆ? ಸುಮಾರು 58,000 ಕೋಟಿ ಬರೀ ಅದಾನಿ ಅವರು ಅಂಬಾನಿ ಕೊಟ್ಟಿದ್ದಾರೆ. ಸುಮಾರು 556 ಕಂಪನಿಗಳು ದುಡ್ಡು ಕೇಳಿದ್ರೆ ಈ 2 ಕಂಪನಿಗಳಿಗೆ ಸುಮಾರು 58,000 ಕೋಟಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಮಾತನಾಡ್ತಾರ? ಇದ್ರ ಬಗ್ಗೆ ಹೇಳಿ ಓಟ್ ಕೇಳ್ಬೇಕಲ್ಲ? ಇದ್ರ ಬಗ್ಗೆ ಹೇಳಿ ಓಟ್ ಕೇಳ್ಬೇಕು ತಾನೆ? ಇದ್ರ ಬಗ್ಗೆ ಹೇಳಾರಂಗೆ ಓಟ್ ಕೇಳಿದ್ರೆ ಏನು ಉಪಯೋಗ ಐತೆ? ಬರೀ ಪಾಕಿಸ್ತಾನ ಮುಸಲ್ಮಾನ ಪಾಕಿಸ್ತಾನ ಅಂತೇಳಿ ಓಟ್ ಕೇಳ್ತಾರಲ್ಲ, ಇದು ಸಾಧನೆ ಅಲ್ಲ. ನೀವು ಹೇಳಿರೋದು ಹೇಳ್ಬೇಕು. ಇವತ್ತು ನೀವು ಪೋರ್ಟ್ನ ಪ್ರೈವೇಟೈಸ್ ಮಾಡಿದಿರಿ, ಏರ್ಪೋರ್ಟ್ನ ಪ್ರೈವೇಟೈಸ್ ಮಾಡಿದಿರಿ. ಕಳೆದ 1 ವರ್ಷದಲ್ಲಿ 28,000 23,000 ಜನ ಟ್ರೈನ್ ಆಕ್ಸಿಡೆಂಟ್ ತೀರೋಗಿದ್ದಾರೆ. 200ಕ್ಕೂ ಹೆಚ್ಚು ಆಕ್ಸಿಡೆಂಟ್ಗಳಾಗಿದ್ದಾವೆ. ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದಿಲ್ಲ. ಭಯೋತ್ಪಾದನೆ ಬಗ್ಗೆ ಮಾತನಾಡ್ತಾರೆ. ಕಳೆದ 11 ವರ್ಷದಲ್ಲಿ ಸುಮಾರು 28 ಇನ್ಸಿಡೆಂಟ್ಸ್ಗಳಲ್ಲಿ ಭಯೋತ್ಪಾದನೆ ಆಗಿದೆ ದೇಶದಲ್ಲಿ. ಅದ್ರ ಬಗ್ಗೆ ಚರ್ಚೆ ಇದೆ. ಈಗ ಪುಲ್ವಾಮಾ ಹೋಗ್ಬಿಡ್ತು, ಪಹಲ್ಗಾಮ್ ಹೋಗ್ಬಿಡ್ತು, ಡೆಲ್ಲಿ ಬ್ಲಾಸ್ಟ್ ಬಗ್ಗೆ 4 ಹೆಸರುಗಳು ಮೊದಲು ಆ ಹೆಸರುಗಳು ಬದಲಾಗ್ಬಿಟ್ಟು ಈಗ ಯಾರು ಸಿಕ್ಕೊಂಡಿದ್ದಾರೆ? ಈಗ ಡೆಲ್ಲಿ ಬ್ಲಾಸ್ಟ್ನಲ್ಲಿ ಹೆಸರು ಯಾರು ಇದಾವೆ? ಈಗ ಡೆಲ್ಲಿ ಬ್ಲಾಸ್ಟ್ನಲ್ಲಿ ಹೆಸರು ಯಾರು ಸಿಕ್ಕೊಂಡಿದೆ? ಈಗ ಬಿಹಾರ್ ಚುನಾವಣೆ ಬಂತು, 4 ಜನ ಮುಸಲ್ಮಾನರ ಹೆಸರು ಹೇಳಿದ್ರು, ಕೋರ್ಟ್ ಅವರಿಗೆ ಫ್ರೀ ಚಿಟ್ ಕೊಡ್ತು, 4 ಜನ ಬೇರೆ ಹೆಸರು ಬಂತು. ಎಲ್ಲೊಂದು ಚರ್ಚೆ ಇದೆಯಾ? ಎಲ್ಲೊಂದು ಚರ್ಚೆ ಇದೆಯೇನ್ರಿ? ಇದ್ರ ಬಗ್ಗೆ ಮೋದಿ ಸಾಹೇಬರಾಗಲಿ ಬಿಜೆಪಿ ಅವ್ರು ಮಾತನಾಡಬೇಕು. ಪಾರ್ಲಿಮೆಂಟ್ನಾಗೂ ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದು. ಮತ್ತೆ ಎದ್ರ ಬಗ್ಗೆ ಚರ್ಚೆ ಮಾಡೋದು ಪಾರ್ಲಿಮೆಂಟ್ನಾಗ? ನಾವು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ತರ ನಾನು ಆಗಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಅವಮಾನ ಮಾಡಿದಂಗೆ. ಸಾಧ್ಯನೇ ಇಲ್ಲ. ಅವ್ರ ತರ ಅವ್ರು ಆಗಕ್ಕೆ ಸಾಧ್ಯನೇ ಇಲ್ರಿ. ಅಲ್ರಿ, ಅವರು ಮನಮೋಹನ್ ಸಿಂಗ್ ಅವ್ರ ಹತ್ರಕ್ಕೂ ಬರೋಕ್ಕಾಗೋದಿಲ್ಲ. ಆಗದ್ ಬಿಟ್ಬಿಡಿ, ಅವ್ರ ಹತ್ರಕ್ಕೂ ಬರೋದಿಲ್ಲ. ಈಸ್ ದ ಗ್ರೇಟೆಸ್ಟ್ ಎಕನಾಮಿಸ್ಟ್. ನಾನೇನು ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಅಗರ್ವಾಗಿ ಮಾತನಾಡ್ತಿಲ್ಲ. ಬಟ್ ನಾನು ಮನಮೋಹನ್ ಸಿಂಗ್ ಸಾಹೇಬರು ನಾವು ಹೋಲಿಕೆ ಮಾಡ್ಕೊಂಡು ಅವ್ರು ಮಾತನಾಡೋದು ಸರಿಯಲ್ಲ. ದ್ವೇಷ ಭಾಷಣ ಕುರಿತಂತೆ ಬಿಲ್ ತರೋದು ಹೊರಟಿದ್ದೀರಿ. ಕಳೆದ ಕ್ಯಾಬಿನೆಟ್ ಅಲ್ಲಿ ಕೂಡ ಚರ್ಚೆ ಆಯಿತು. ಏನೆಲ್ಲ ಇನ್ಕ್ಲೂಡ್ ಆಗಿದೆ ಅಂತ? ಸಂಪೂರ್ಣ ಓದಿಲ್ಲ, ಅದು ಖಂಡಿತವಾಗ್ಲೂ ಓದಿಲ್ಲ. ಮುಂದೆ ಮತ್ತೆ ಕ್ಯಾಬಿನೆಟ್ಗೆ ಬರೆದು ಚರ್ಚೆ ಮಾಡ್ತೀವಿ. ಥ್ಯಾಂಕ್ ಯು. ನಮಸ್ಕಾರ.